ನೋಡಿ, ಬಾಂಗ್ಲಾದೇಶದಿಂದ ಬಹ್ರೇನ್ನವರೆಗೆ ಭಾರತದ ಹೆಜ್ಜೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದನ್ನ ನೀವು ಎಲ್ಲರೂ ಕೂಡ ಗಮನಿಸಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮೋದಿ ಸರ್ಕಾರದ ಸಾಂಸ್ಕೃತಿಕ ಮಿಷನ್ ಅನ್ನು ಆರಂಭ ಮಾಡುವಂತಹ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಪುರಾತನ ದೇವಾಲಯಗಳಿಗೆ ಭಾರತದ ಪುನರ್ಜೀವ ಕೊಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನೋಡಿ, ಇಂಡೋನೇಷ್ಯಾ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಐತಿಹಾಸಿಕ ಪ್ರಮಾಣನ ಹಿಂದೂ ದೇವಾಲಯಕ್ಕೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಸರ್ಕಾರ ಏನಿದೆ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಹಾನಿಗೆ ಒಳಗಾಗಿದ್ದಂತಹ ಅಥವಾ ಈ ಪಾಳು ಬಿದ್ದಿದ್ದಂತಹ ಹಿಂದೂ ಮತ್ತು ಬೌದ್ಧ ಧಾರ್ಮಿಕ ತಾಣಗಳ ಜೀರ್ಣೋದ್ಧಾರಕ್ಕೆ ನೀಡಿರುವಂತಹ ಕೊಡುಗೆ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ. ಭಾರತದ ಸಾಂಸ್ಕೃತಿಕ ರಾಜತಾಂತ್ರಿಕತೆಯ ಈ ವಿಶೇಷ ಅಧ್ಯಾಯದ ಕುರಿತು ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ವಿಶ್ವದಾದ್ಯಂತ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕ ಪರಂಪರೆಯ ಗುರುತುಗಳನ್ನು ಸಂರಕ್ಷಿಸುವ ಕಾರ್ಯದಲ್ಲಿ ಭಾರತ ಮಹತ್ವದ ಹೆಜ್ಜೆಗಳನ್ನು ಕೂಡ ಇಟ್ಟಿದೆ. ನೋಡಿ, ಐತಿಹಾಸಿಕ ಹಿಂದೂ ಮತ್ತು ಬೌದ್ಧ ಧಾರ್ಮಿಕ ತಾಣಗಳ ಜೀರ್ಣೋದ್ಧಾರಕ್ಕೆ ನೆರವು ನೀಡುವಂತಹ ಮುಖಾಂತರ ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಕೆಲಸಗಳಾಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ 1971ರ ಯುದ್ಧದ ಸಂದರ್ಭದಲ್ಲಿ ಧ್ವಂಸಗೊಂಡಿದ್ದಂತಹ ಐತಿಹಾಸಿಕ ರಮಣ ಕಾಳಿ ದೇವಸ್ಥಾನವನ್ನ ಭಾರತದ ನೆರವಿನೊಂದಿಗೆ ಪುನರ್ಜೀವಿಸಲಾಗ್ತಾ ಇದೆ. ಜಾಯ್ ಕಾಳಿ ಮಾತಾ ಮಂದಿರ ಸೇರಿದಂತೆ ಹಲವು ಧಾರ್ಮಿಕ ಕೇಂದ್ರಗಳ ನವೀಕರಣಕ್ಕೂ ಭಾರತ ಧನ ಸಹಾಯವನ್ನ ಕೂಡ ಒದಗಿಸಿದೆ. ನೋಡಿ, ವಿಯೆಟ್ನಾಂನ ಯುನೆಸ್ಕೋ ಪಟ್ಟಿಯಲ್ಲಿರುವಂತಹ ಪ್ರಾಚೀನ ಮೈಸನ್ ಶೈವ ದೇವಾಲಯ ಸಂಕೀರ್ಣದ ಪುನರ್ಜೀವನ ಕಾರ್ಯದಲ್ಲೂ ಕೂಡ ಭಾರತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ.